ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀನು ಜಗತ್ತನ್ನೇ ಗೆಲ್ಲಬೇಕು ಎಂದು ಬಯಸಿದರೆ, ಅಂದರೆ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಗೆಲ್ಲಬೇಕು ಎಂದು ಬಯಸಿದರೆ, ಜಗತ್ತನ್ನು ಗೆಲ್ಲುವುದಕ್ಕಿಂತ ಮೊದಲು ನೀನು ನಿನ್ನ ಮನಸ್ಸನ್ನು ಗೆಲ್ಲಬೇಕು. ಯಾರು ಮನಸ್ಸನ್ನು ಗೆಲ್ಲುತ್ತಾರೋ ಅವರೇ ಜಗತ್ತನ್ನು ಗೆಲ್ಲುತ್ತಾರೆ. ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ. ನೀನು ಮನಸ್ಸಿಗೆ ಸೋತರೆ ಜಗತ್ತನ್ನೇ ಸೋತಂತೆ. ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ಅನ್ಯರ ಮನಸ್ಸನ್ನು ಗೆಲ್ಲಲು ಹಗಲು ರಾತ್ರಿ ಪ್ರಯತ್ನವನ್ನು ಪಡುತ್ತೇವೆ. ಆದರೆ ನಮಗೆ ಯಾರ ಮನಸ್ಸನ್ನು ಸದಾಕಾಲಕ್ಕೂ ಗೆಲ್ಲಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅನ್ಯರ ಮನಸ್ಸನ್ನು ಗೆಲ್ಲುವುದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ನಾವು ಗೆಲ್ಲಬೇಕು. ಹಾಗಿದ್ದರೆ ಮನಸ್ಸನ್ನು ಗೆಲ್ಲುವುದು ಹೇಗೆ? ಮನಸ್ಸನ್ನು ಗೆಲ್ಲುವುದಕ್ಕೋಸ್ಕರ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಮನಸ್ಸನ್ನು ಎಲ್ಲಿ ನಾವು ಏಕಾಗ್ರಗೊಳಿಸಬೇಕು ಎಂದು ಬಯಸುತ್ತೇವೋ, ಎಷ್ಟು ಸಮಯದವರೆಗೂ ಯಾವ ಮಾತಿನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಎಂದು ಬಯಸುತ್ತೇವೋ ಅಷ್ಟು ಸಮಯದವರೆಗೂ ಮನಸ್ಸು ಅದೇ ಮಾತಿನಲ್ಲಿ ಏಕಾಗ್ರ ಆದರೆ, ಅಂದರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ನಾವು ಮನಸ್ಸನ್ನು ಗೆದ್ದಂತೆ. ಯಾವಾಗ ಮನಸ್ಸನ್ನು ಗೆಲ್ಲುತ್ತೇವೋ ಆಗ ಅನ್ಯರ ಮನಸ್ಸನ್ನು ಗೆಲ್ಲಲು ಸಾಧ್ಯ ಆಗುತ್ತದೆ. ಮತ್ತು ಮನಸ್ಸನ್ನು ಗೆದ್ದಾಗ ಜಗತ್ತಿನಲ್ಲಿ ಯಾವ ವಸ್ತುವನ್ನು ಗೆಲ್ಲಬೇಕು ಎಂದು ನಾವು ಬಯಸುತ್ತೇವೋ ಆ ಎಲ್ಲ ವಸ್ತುಗಳನ್ನು ಗೆಲ್ಲಲು ಸಾಧ್ಯ ಆಗುತ್ತದೆ. ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನಸ್ಸನ್ನು ಗೆದ್ದರೆ ನೀನು ಗೆದ್ದಂತೆ, ಮನಸ್ಸಿಗೆ ಸೋತರೆ ನೀನು ಸೋತಂತೆ. ಆದ್ದರಿಂದ ಮೊದಲು ನಿನ್ನ ಮನಸ್ಸನ್ನು ನೀನು ಗೆಲ್ಲಬೇಕು ಎಂದು.